ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್, ತಮ್ಮ ಪೂರ್ತಿ ಹೆಸರು? ಸುನೀತಾ ಅಂತೇಳಿ. ತಾವು ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಮೇಡಮ್? ಪಂಟಾಳಿ ಪಂಚಾಯತ್. ಮತ್ತೊಮ್ಮೆ ಹೇಳಿ. ಪಂಡಿತಾಳಿ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಓಕೆ ಮೇಡಮ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮ ಪೂರ್ತಿ ಹೆಸರು? ಸರ್ ನನ್ನ ಹೆಸರು BN ವಿಜಯಾನಂದ ಬಾಬೂಜಿ ಅಂತ. ಓಕೆ ಸರ್. ತಾವು ಮೇಡಮ್ ಅವ್ರಿಗೆ ಏನಾಗಬೇಕು ಸರ್? ಸರ್ ಅವ್ರ ಹಸ್ಬೆಂಡ್ ಆಗಬೇಕು. ನಾನು ಹಸ್ಬೆಂಡ್ ಹೌದು ಸರ್. ಮೇಡಮ್ ಅವರು ಇದೇ ಮೊದಲನೇ ಬಾರಿ ನಿಂತಿದೆ ಸರ್? ಖಂಡಿತ ಇದೆ, ಮೊದಲನೇ ಬಾರಿ ಅವರು ಗೆದ್ದಿದ್ದಾರೆ. ಸರ್, ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದಾರೆ. ತಮಗೆ ಹೇಗೆ ಅನಿಸ್ತಾ ಇದೆ ಸರ್? ಸರ್ ಮೊದಲನೇ ಬಾರಿ ನಿಂತು ಗೆದ್ದಿದ್ದಾರೆ ಅಂತಂದ್ರೆ ಇದು ಒಂದು ಜನಗಳ ಅಭಿಪ್ರಾಯ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಗ್ರಾಮದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಪ್ರಾಮಾಣಿಕತೆಯಿಂದ ಮಾಡಬೇಕಂತ ಒಂದು ಹುಮ್ಮಸ್ಸಿನಿಂದ ಜನತೆಯನ್ನು ಗೆಲ್ಲಿಸಿದ್ದಾರೆ ಸರ್. ಓಕೆ ಸರ್. ಸರ್, ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಸರ್ ನಾನು ಈ ಒಂದು ಎಲೆಕ್ಷನ್ಲಿ ಅದಕ್ಕಿಂತ ಮೊದಲು ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀನಿ. ಓಕೆ ಸರ್. ಸರ್, ನೀವು ರಾಜಕೀಯಕ್ಕೆ ಬರಬೇಕು ಅಂದರೆ ಯಾವ್ದಾದ್ರು ಸಂಘ ಸಂಸ್ಥೆ ಕಡೆಯಿಂದ ಬಂದ್ರಾ ಇಲ್ಲ ಸ್ವ ಇಚ್ಛೆಯಿಂದ ಬಂದ್ರೆ ಸರ್? ಸರ್ ನಾನು ಸ್ವಇಚ್ಛೆಯಿಂದ ಬಂದಿರುವಂಥದ್ದು. ಸ್ವ ಇಚ್ಛೆಯಿಂದ ಒಂದು ಜನರು ಸೇವೆ ಮಾಡೋದಕ್ಕೋಸ್ಕರ ಬಂದಿದೆ. ಖಂಡಿತ. ಓಕೆ ಸರ್. ಸರ್, ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಥವಾ ಬೆನ್ನೆಲುಬಾಗಿ ಯಾರಿದ್ದಾರೆ ಸರ್? ಸರ್ ನನಗೆ ರಾಜಕೀಯದಲ್ಲಿ ಗುರುಗಳು ಬೆನ್ನೆಲುಬಾಗಿ ಅಂತ ಏನಿಲ್ಲ. ನಮ್ಮ ಕ್ಷೇತ್ರದ MLA ಆದಂತ PM ನರೇಂದ್ರ ಸ್ವಾಮಿ ಅವರ ಒಂದು ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗಿಯಾಗಿ ಆದವರಿಂದ ನಾನು ಪ್ರೇರಿತರಾಗಿ ರಾಜಕೀಯದಲ್ಲಿ ಬಂದಿದ್ದೀನಿ ಸರ್. ಓಕೆ ಸರ್. ಸರ್, ಈ ಬಾರಿ ಮೇಡಮ್ ಅವ್ರಿಗೆ ಒಂದು ಎಷ್ಟು ಓಟ್ಗಳು ಬಂದಿದೆ ಸರ್ ಟೋಟಲ್? ಸರ್ ಈ ಬಾರಿ ಮೇಡಮ್ ಅವರಿಗೆ ನಾವು ನಿಂತಿದ್ದು 13 ಜನರಲ್ಲಿ ಸರ್ ನಮ್ಮ ಮೇಡಮ್ ಅವರಿಗೆ 206 ಓಟ್ ಬಂದಿದೆ. 65 ಓಟ್ಗಳ ಅಂತರದಿಂದ ನಾವು ಜಯವನ್ನು ಗಳಿಸಿದ್ದೀವಿ. 65 ಮತಗಳ ಅಂತರದಿಂದ ಜಯ ಗಳಿಸಿದ್ರೆ ಅಂತ. ಹೌದು. ಓಕೆ ಸರ್. ಒಂದು ಒಳ್ಳೆ ಪೈಪೋಟಿ ಇತ್ತು ಅಂತ ಹೇಳ್ಬೋದು ಸರ್? ಸರ್ ತುಂಬಾ ಪೈಪೋಟಿ ಇತ್ತು. ಒಂದು ಕ್ಯಾಂಡಿಡೇಟ್ಗೆ 5 ಜನ ಲೇಡೀಸ್ ಮೆಂಬರ್ಗಳಿದ್ದು 5 ಜನರಲ್ಲಿ ಒಬ್ಬರು ಗೆದ್ದಿದ್ದಾರೆ. ಓಕೆ ಸರ್. ಸರ್, ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳು ಅಂದ್ರೆ ಏನೇನಿದೆ ಸರ್? ಸರ್ ನಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ನಾವು ಗೆದ್ದ ನಂತರ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕುಂದುಕೊರತೆ ನಿರೀಕ್ಷಿರುವಂತದ್ದು ಅಂದ್ರೆ ಬಂದ್ರೆ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಟಾಯ್ಲೆಟ್ ಅಥವಾ ಶೌಚಾಲಯ ನಿರ್ಮಾಣ ಇರಬಹುದು ಸರ್. ಮತ್ತೆ ಚರಂಡಿಗಳನ್ನ ಶುಚಿಗೊಳಿಸುವಂತದ್ದು, ಮತ್ತೆ ಅಂಗನವಾಡಿ ಕೇಂದ್ರದ ಮುತ್ತ ಇದ್ದಂತ ಎಲ್ಲ ಒಂದು ಕೊಳೆ ಮತ್ತು ಇದನ್ನ ನಿರ್ಮೂಲನೆ ಮಾಡಿರುವಂತದ್ದು, ಸಾಲ ಕಾಂಪೌಂಡ್ ಹತ್ರ ಇರ್ತಕ್ಕಂಥ ಗಲೀಜನ್ನು ತೆಗೆಸಿ ಹಾಕಿರೋದು, ಮತ್ತೆ ಬೀದಿ ಲೈಟ್ಗಳು ದೀಪಗಳೆಲ್ಲ ಕೆಟ್ಟೋಗಿದ್ದು ಅದನ್ನ ರಿಪೇರಿ ಮಾಡಿಸಿದ್ವಿ ಸರ್. ರಿಪೇರಿ ಎಲ್ಲ ಮಾಡಿಸಿದ್ದೀರಾ? ಓಕೆ ಸರ್. ಸರ್, ಪ್ರೆಸೆಂಟ್ ತಮ್ಮ ಊರಿನ ಗ್ರಾಮದ ಜನತೆ ತಮ್ಮ ಹತ್ರ ಬಂದು ಯಾವ ಒಂದು ಸಮಸ್ಯೆ ಬಗ್ಗೆ ಅತಿ ಹೆಚ್ಚಾಗಿ ಹೇಳ್ಕೊತಾರೆ ಸರ್? ಅತಿ ಹೆಚ್ಚು ಹೇಳ್ಕೊಳ್ಳುವಂತದ್ದು ಬೀದಿ ರಸ್ತೆಗಳು, ಕುಡಿಯುವ ನೀರಿನ ಸಮಸ್ಯೆ, ಮತ್ತೆ ವಿದ್ಯುತ್ ಕಂಬಗಳು ಒಂದು ಶೀತಲಗೊಂಡಿರುವಂತಹ ಸಮಸ್ಯೆಗಳನ್ನ ಅತಿ ಹೆಚ್ಚಾಗಿ ಹೇಳ್ಕೊತಾರೆ. ಒಂದು ನೈರ್ಮಲ್ಯ, ಒಂದು ಮೋರಿ ಕ್ಲೀನಿಂಗ್ ಎಲ್ಲ ಇದೆ ಸರ್. ಈಗ ಆಲ್ರೆಡಿ ಅರ್ಧ ಊರಿನಲ್ಲಿ ಈಗ ಕಾಂಕ್ರೀಟ್ ರಸ್ತೆ ಆಗಿರೋದ್ರಿಂದ ಅಂತ ಒಂದು ಸಮಸ್ಯೆ ಏನು ಕಂಡು ಬಂದಿಲ್ಲ. ಇನ್ನ ಅರ್ಧ ಊರಿನಲ್ಲಿ ಈಗ ಆಗ್ಬೇಕಾಗಿದೆ ಸರ್. ಆಗದ್ರಿಂದ ಆ ಕಡೆ ಜಾಸ್ತಿ ಮಳೆ ಬಂದಾಗ ಬಹಳ ತೊಂದರೆ ಆಗುತ್ತೆ. ನೀರು ತುಂಬಿಕೊಂಡು ಸ್ವಲ್ಪ ಜನ ತಿರುಗಾಡೋದಕ್ಕೆ, ಹಸುಗಳು ರಸ್ತೆ ಕಟ್ಕೊಳ್ಳೋದು, ಇದರಿಂದ ಒಂದು ಸ್ವಲ್ಪ ನಿರ್ಮಲವಾಗಿರುವಂತದ್ರಿಂದ ತೊಂದರೆ ಕಾಣ್ತಾ ಇದೆ. ಓಕೆ ಸರ್. ಅಂದ್ರೆ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಖಂಡಿತ ಎದ್ದು ಕಾಣ್ತಾ ಇದೆ. ಓಕೆ ಸರ್. ಸರ್, ತಮ್ಮ ಗ್ರಾಮ ಪಂಚಾಯತಿ ಒಂದು ಸುವರ್ಣ ಗ್ರಾಮಕ್ಕೆ ಸೇರಿದೆ? ಇನ್ನೂ ಸೇರಿಲ್ಲ ಸರ್. ಇನ್ನೂ ಸೇರಿಲ್ಲ. ಅದೊಂದರ ಸೇರಿಸಬೇಕು ಅಂತ ಒಂದು ಆಸೆ ಸೇರಿಸಬೇಕಂತ ಬಹಳ ನಾವು ಶ್ರಮ ಪಡ್ತಾ ಇದ್ದೀವಿ. ಆಸೆ ಇದೆ ಸರ್. ಅಟ್ ಪ್ರೆಸೆಂಟ್ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನೀವು ಗ್ರಾಮದಲ್ಲಿ ಮೊದಲು ಯಾವ ಕೆಲಸನ ಮಾಡಿಸೋದಕ್ಕೆ? ನಮಗೆ 13 ಅಥವಾ 14 ಹಣಕಾಸು ಯೋಜನೆ ಬಂತು ಅಂತಂದ್ರೆ ಮೊದಲನೇದಾಗಿ ನಮ್ಮ ಗ್ರಾಮದ ರಸ್ತೆಗಳು ಅಥವಾ ಚರಂಡಿ ಒಂದು ದುರಸ್ತಿ ಮಾಡುವಂತದ್ದಿರಬಹುದು, ಅಥವಾ ಶಾಲೆಗೆ ಅಥವಾ ಅಂಗನವಾಡಿ ಕೇಂದ್ರಗಳಿಗೆ ಕಾಂಪೌಂಡ್ ನಿರ್ಮಾಣ ಮಾಡುವಂತದ್ದಾಗಿರ್ಬೋದು, ಅಥವಾ ಕುಡಿಯುವ ನೀರಿನ ಒಂದು ತೊಟ್ಟಿಗಳನ್ನ ಶುಚಿ ಮಾಡುವಂತದ್ದು ಮತ್ತು ದನಕರುಗಳಿಗೋಸ್ಕರ ನಿರ್ಮಿಸುವಂತದ್ದು, ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗುವಂತ ರಸ್ತೆಗಳನ್ನ ಶುಚಿಗೊಳಿಸುವಂತದ್ದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ ಸರ್. ಅಂದ್ರೆ ಒಂದು ಮೊದಲನೇದಾಗಿ ಒಂದು ಗ್ರಾಮದ ಅಭಿವೃದ್ಧಿನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸಂಪೂರ್ಣ ಅಭಿವೃದ್ಧಿನ ಮಾಡಬೇಕಂತ. ಓಕೆ ಸರ್. ಸರ್, ನಿಮ್ಗೆ ಒಂದು ರಾಜಕೀಯದಲ್ಲಿ ಒಂದು ಎಷ್ಟು ವರ್ಷದ ಅನುಭವ ಇದೆ ಸರ್? ಸರ್ ನನಗೊಂದು 10 ವರ್ಷದ ಅನುಭವ ಇದೆ ಸರ್. 10 ವರ್ಷದ ಅನುಭವ ಇದೆ. ಓಕೆ ಸರ್. ಸರ್, ಈಗ ಸ್ವಚ್ಛತೆ ಬಗ್ಗೆ ಅಂದ್ರೆ ಒಂದು ನೈರ್ಮಲ್ಯ ಇರ್ಬೋದು, ಸ್ವಚ್ಛತೆ ಬಗ್ಗೆ ನಿಮ್ಮ ಜನರಿಗೆ ಯಾವ ರೀತಿ ಒಂದು ಕಾಳಜಿ ಮೂಡಿಸ್ತೀರಾ ಸರ್ ತಾವು? ಸರ್ ನಾವೀಗ ಅಂಗನವಾಡಿ ಕೇಂದ್ರದಲ್ಲಿ ಅನೇಕ ಮೀಟಿಂಗ್ಗಳನ್ನ ಕರೆದಾಗ ಬರ್ತಕ್ಕಂಥ ಸಂಘದವ್ರು ಇರ್ಬೋದು, ಸ್ತ್ರೀ ಶಕ್ತಿ ಸಂಘದವ್ರು ಇರ್ಬೋದು, ಬೇರೆ ಬೇರೆ ಮಹಿಳಾ ಸಂಘದವ್ರು ಇರ್ಬೋದು, ಅದನ್ನ ಒಟ್ಟುಗೂಡಿಸಿ ಅಂಗನವಾಡಿ ಮತ್ತು ಆಶಾ ವರ್ಕರ್ನ ಸೇರಿಸಿ ಅಲ್ಲಿ ಬಂದಂಥ ಜನಗಳಿಗೆ ಸರ್ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ತಂದು ಜನಗಳಿಗೆ ಬಹಳ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ. ಅಂದ್ರೆ ಒಂದು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಒಂದು ಮನೆ ಹತ್ರ ಈ ಸೊಳ್ಳೆಗಳು, ಡೆಂಗಿ ಸೊಳ್ಳೆಗಳು ಅಂತ ಉತ್ಪತ್ತಿ ಆಗದ ರೀತಿಯಲ್ಲಿ, ಮತ್ತು ದನಗಳನ್ನು ಕಟ್ಟುವಾಗ ಅದನ್ನ ಯಾವ ರೀತಿ ನಿರ್ವಹಿಸಬೇಕು ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಈಗಾಗಲೇ NREGಯಿಂದ ಈ ಕೊಟ್ಟಿಗೆ ನಿರ್ಮಾಣ ಮಾಡಿಸ್ಕೊಳ್ಳಿ, ಅದು ಸಹ ಒಳ್ಳೆದಾಗುತ್ತೆ, ನಿಮಗೆ ಶುಚಿತ್ವ ಇರುತ್ತೆ ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಓಕೆ ಸರ್. ಸರ್, ಪ್ರೆಸೆಂಟ್ ತಮ್ಮ ಪಂಚಾಯತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಸರ್? ನಮ್ಮ ಪಂಚಾಯತಿಯಲ್ಲಿ ಒಟ್ಟು 14 ಜನ ಸದಸ್ಯರಿದ್ದಾರೆ ಸರ್. ಸರ್, ನಿಮ್ಮನ್ನ ಬಿಟ್ಟು ಇನ್ನು ಉಳಿದ 13 ಜನ ಇದ್ದಾರೆ. ಒಂದು ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಒಂದು ಮಾತುಗಳು ಹೇಳಕ್ಕೆ ಇಷ್ಟಪಡ್ತಾರೆ? ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅವ್ರನ್ನು ಕೂಡ ಅವರ ಒಂದು ಗ್ರಾಮ ಇರತಕ್ಕಂಥ ಕುಂದುಕೊರಗಳನ್ನು ಫಸ್ಟ್ ಅವರು ಸರ್ವೆ ಮಾಡಿ ಮೊದಲನೇ ಆದ್ಯತೆ ಯಾವುದು ಕೊಡಬೇಕು ಅದನ್ನು ಕೊಟ್ಕೊಂಡು ಸರ್ ಆ ಒಂದು ಗ್ರಾಮದ ಮತ್ತು ಗ್ರಾಮದ ಜನತೆಯ ಅಭಿವೃದ್ಧಿಯ ಪಥ ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ನಾನು ಬಯಸ್ತೀನಿ. ಓಕೆ ಸರ್. ಸರ್, ನಿಮಗೆ ತಮ್ಮದಾಗೆ
ತಮಗೆ ಒಂದು ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಸರ್. ಈ ಬಾರಿ ಮೊದಲನೇ ಬಾರಿ ನಿಂತು ಒಂದು 65 ಓಟುಗಳ ಅಂತರದಿಂದ ಒಂದು ಮತಗಳನ್ನ ತಗೊಂಡು ಗೆಲ್ಲಬೇಕು ಅಂದರೆ ಅದು ಸಾಮಾನ್ಯ ಅಲ್ಲ. ಅದು 5 ಜನ ಆಪೋಸಿಟ್ ಇದ್ರೂ ಒಂದು ಒಳ್ಳೆ ಮತಗಳನ್ನ ತಗೊಂಡು ಜನ ತಮ್ಮನ್ನ ಗೆಲ್ಲಿಸಿದ್ದಾರೆ. ಅಂದರೆ ಅವ್ರಿಗೆ ನಿಮ್ಮ ಊರಿನ ಗ್ರಾಮಸ್ಥರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ತಾವು? ನಮ್ಮ ಬಾತ್ನಳ್ಳಿ ಗ್ರಾಮದ ಎಲ್ಲಾ ಜನತೆಗೂ ಕೂಡ ಮೊದಲನೇ ಬಾರಿ ನಾವು ಒಂದು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟು ಅದು ವಿಶೇಷವಾಗಿ ನಮ್ಮ ಪತ್ನಿಯನ್ನ ಜಯಗೊಳಿಸಿದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕವಾಗಿ ಅವರ ವೈಯಕ್ತಿಕ ಕೆಲಸಗಳನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಪಂಚಾಯತಿ ಮೂಲಕ ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಖುಷಿ ಪಡ್ತೀವಿ ಸರ್. ಓಕೆ ಸರ್. ಸರ್ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ ಸರ್? ಪ್ರೆಸೆಂಟ್ ಈಗಿನ ಒಂದು ಜಾಗತೀಕರಣದ ರಾಜಕೀಯದಲ್ಲಿ ವಿದ್ಯಾರ್ಥಿ ಇದ್ರೆ ಬಹಳ ಉತ್ತಮ ಅನ್ಸುತ್ತೆ ಸರ್. ಬಹಳ ಉತ್ತಮ ಅನ್ಸುತ್ತೆ. ಬಹಳ ಉತ್ತಮ ಅವಶ್ಯಕತೆ ಇದೆ. ಏನಕ್ಕೋಸ್ಕರ? ಯಾವ ತರ? ಅವರಿಗೆ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ಬೋದು, ಬೇರೆ ಬೇರೆ ಅಥವಾ ಬೇರೆ ಬೇರೆ ಒಂದು ಟಿಪಿಲಿ ಇರ್ಬೋದು, ಜಡ್ಪಿಯಿಂದ ಬರ್ತಕ್ಕಂಥ ಅನುದಾನಗಳು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನ ನಾವು ನಿರ್ವಹಿಸಬೇಕು, ಯಾವ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಡಬೇಕು ಎಂಬುದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೂ ಕೂಡ ಮತ್ತು ಪಂಚಾಯತಿಲಿ ಆಗ್ತಾ ಹೋಗ್ತಕ್ಕಂಥ ಈ ತರ ಎಲ್ಲ ಚಟುವಟಿಕೆಗಳನ್ನು ತಿಳ್ಕೊಬೇಕಂದ್ರೆ ವಿದ್ಯಾರ್ಥಿ ಬಹಳ ಪ್ರಾಮುಖ್ಯತೆ ಇದೆ ಸರ್. ವಿದ್ಯಾರ್ಹತೆ ಬಹಳ ಪ್ರಾಮುಖ್ಯತೆ ಇದೆ. ಓಕೆ ಸರ್. ಸರ್ ಪ್ರೆಸೆಂಟ್ ರಾಜಕೀಯಕ್ಕೆ ಈಗ ನೀವೊಬ್ರು ಯುವತಾಗಿದ್ಕೊಂಡು ಈಗಿನ ರಾಜಕೀಯಕ್ಕೆ ಯುವಕರು ಮುಂದೆ ಬರ್ತಾ ಇದ್ದಾರೆ, ಅವರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಬುದ್ಧಿವಾದ ಹೇಳಕ್ಕೆ ಇಷ್ಟಪಡ್ತೀರಾ? ಈಗಿನ ಒಂದು ಜಾಗತೀಕರಣದ ಪ್ರಪಂಚದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಭಾರತ ಆಗಿರ್ಬೋದು, ನಮ್ಮ ಕರ್ನಾಟಕ ಇರ್ಬೋದು, ಯುವಕರು ಒಂದು ಪ್ರಾಮಾಣಿಕತೆಯ ಮನಸ್ಸನ್ನು ಇಟ್ಟುಕೊಂಡು ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸಲಿಕ್ಕೆ ಮುಂದೆ ಬರಬೇಕೆಂಬುದನ್ನು ನಾನು ಬಯಸ್ತೀನಿ ಸರ್. ಅಂದ್ರೆ ಎಲ್ಲ ದಕ್ಷತೆಯಿಂದ ಒಂದು ಒಗ್ಗಟ್ಟಾಗಿಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು. ಓಕೆ ಸರ್. ಸರ್ ಇದೇ ರೀತಿ ನಿಮ್ಮ ರಾಜಕೀಯ ಜೀವನ ಮುಂದೆ ಕೂಡ ಉತ್ತಮವಾಗಿರಲಿ ಅಂತ ಹಾರೈಸ್ತಾ, ಇನ್ನು ಮುಂದೆ ನೀವು ಕೂಡ ಒಂದು ರಾಜಕೀಯಕ್ಕೆ ಭಾಗವಹಿಸಿ ತಾಲೂಕ್ ಪಂಚಾಯತಿ ಆಗಿರೋದು, ಜಿಲ್ಲಾ ಪಂಚಾಯತಿ ಆಗಿರೋದು ಕಾಂಪೀಟ್ ಮಾಡಿ ಅಲ್ಲಿ ಒಂದು ಜಯಗಳಿಸಲಿ ಶುಭ ಕೋರ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ತಮ್ಮ ಕೂಡ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ಕಾರ.